ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ವಾರ್ಡ್ ನಂಬರ್ 29ರ ಮಾಜಿ ಮೇಯರ್ ಆದಂತಹ ಸುನೀತಾ ಅಣ್ಣಪ್ಪ ಅವರಿಗೂ ಹಾಗೆಯೇ ಅಣ್ಣಪ್ಪ ಅವರಿಗೂ ಕೂಡ ನಾನು ಧನ್ಯವಾದ. ಹಲೋ ನಮ್ಮ ಶಿವಮೊಗ್ಗ. ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತೀನಿ. ಶಿವಮೊಗ್ಗದ ಕೆ ಆರ್ ಪುರಂ ಶಾಲೆಯ ಪಕ್ಕದಲ್ಲಿ ಕೆ ಆರ್ ಪುರಂನಲ್ಲಿ ಇವತ್ತಿನ ದಿವಸ ಮಹಿಳಾ ಬಜಾರನ್ನ ಮಳಿಗೆಗಳನ್ನು ಹರಾಜು ಮಾಡಲಾಯಿತು. ನೋಡಿ, ಮಹಿಳೆಯರೆಲ್ಲ ಇದ್ದಾರೆ. 17 ಜನ ಮಹಿಳೆಯರಿಗೆ ಇವತ್ತಿನ ದಿವಸ ಅಲಾಟ್ಮೆಂಟ್ ಆಗಿದೆ 3800 ರೂಪಾಯಿ ಬಾಡಿಗೆಗೆ. ಮಹಿಳಾ ಬಜಾರಲ್ಲಿ ಮಳಿಗೆಗಳಿಗೆ ಅಂತ ಹರಾಜಿಗೆ ಅಂತ ಬಂದಿದ್ದೀರಲ್ಲ, ನೀವು ಅಂಗವಿಕಲರಾಗಿ ಮಳಿಗೆ ಏನು ಅಲಾಟ್ಮೆಂಟ್ ಆಯ್ತಾ ಮೇಡಮ್ ಅವರೇ? ಓಕೆ ಸರ್, ಆಯಿತು. ಎಷ್ಟು ಒಂದು ತಿಂಗಳ ಬಾಡಿಗೆ? 3,500 ಸರ್. ಹೆಂಗೆ ಅನ್ನಿಸ್ತು ಇಲ್ಲಿ ಹರಾಜಿಗೆ ಬಂದಾಗ? ಖುಷಿ ಆಯಿತು ಸರ್. ಆದರೆ ಕೆಲವರೆಲ್ಲ ಜಾಸ್ತಿ ಮಾಡಿದ್ರು. ಅಲ್ಲಿ ಯಾವ ರೀತಿ ವ್ಯಾಪಾರ ಆಗುತ್ತೆ ಏನು ಅಂತ ಇನ್ನೂ ಗೊತ್ತಿಲ್ಲ, ಡಿಸೈಡ್ ಮಾಡಿಲ್ಲ. ನೆಕ್ಸ್ಟ್ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀವಿ ಸರ್, ನೆಕ್ಸ್ಟ್ ಮಂತಲ್ಲಿ. ಅದು ನಾನೇ ಶಿವಮೊಗ್ಗ ವಿರೂಪಾಕ್ಷ ಪ್ರಚಾರ ಮಾಡ್ಕೊಡ್ತೀನಿ ತಗೊಳ್ಳಿ. ಎಲ್ಲ ನಿಮಗೆಲ್ಲ ಮಹಿಳೆಯರಿಗೆಲ್ಲ ಒಳ್ಳೇದಾಗಲಿ, ಆಯ್ತಾ? ತಮಗೆ ಅಲ್ಲಿ ಸಿಕ್ಕಿದೆ, ಇದರಿಂದ ನಮಗೊಂದು ಒಳ್ಳೇದಾಗಬೇಕು. ಜನರು ಇದರಿಂದ ಒಂದು ಸಹಕಾರ ಮಾಡಬೇಕು. ಮಹಿಳಾ ಬಜಾರಲ್ಲಿ ಬಂದು ಮಹಿಳೆಯರು ಬರಬೇಕು, ಪುರುಷರು ಬರಬೇಕು ಖರೀದಿಗೆ. ಪುರುಷರದ್ದು ಏನಾರು ಐಟಮ್ಗಳು ಇಡ್ತೀರಾ, ಬರೀ ಮಹಿಳೆಯರದ್ದೇ ಇಡ್ತೀರಾ? ಒಳ್ಳೇದು ಕಣಮ್ಮ, ಎಲ್ಲ ಒಳ್ಳೇದಾಗಲಿ. ಬದಿ ವ್ಯಾಪಾರಿಗಳಿಗೆ ಅಂತೇಳಿ ಮಹಿಳಾ ಬಜಾರ್ ಅಂತೇಳಿ ಮಳಿಗೆಗಳನ್ನೆಲ್ಲ ಹರಾಜು ಮಾಡಿದ್ರಲ್ಲ, ನೀವು ಭಾಗವಹಿಸಿದ್ರಾ? ಭಾಗವಹಿಸಿ ನನಗೆ ಅಲರ್ಟ್ ಆಗಿದೆ. ನಾವು ಫ್ಯಾನ್ಸಿ ವ್ಯಾಪಾರ ಗ್ಯಾರಂಟಿ ಎಲ್ಲ ಮಾಡ್ತೀವಿ. ಸಹಕಾರ ಮಹಿಳೆಯರೆಲ್ಲ ಬಂದು ಸಹಕರಿಸಿ. ಮೊದ್ಲೇನು ವ್ಯಾಪಾರ ಮಾಡ್ತಿದ್ರಿ? ಮೊದಲಿಂದ ಇದೇ ವೃತ್ತಿ ನಾವು ಸರ್ ಬೀದಿ ವ್ಯಾಪಾರದಲ್ಲಿ ಮಾಡ್ತಾ ಇದೀವಿ. ಮಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನನಗೆ ಸಹಕಾರ ಮಾಡಿ ಎಲ್ಲ ಮಹಿಳೆಯರು, ಮಕ್ಕಳು, ಗಂಡ್ಮಕ್ಳು ಎಲ್ಲರೂ ಬಂದು ವ್ಯಾಪಾರ ಮಾಡಿ, ಬಳೆ, ಗಾಜಿನ ಬಳೆ ಎಲ್ಲ ಇದೆ, ಮದುವೆಗೆಲ್ಲ ಕಾರ್ಯಕ್ರಮಕ್ಕೆಲ್ಲ ಕರೆದು ಪ್ರೋತ್ಸಾಹಿಸಿ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು. ಇವರು ಯಾರು? ಅವರು ನಮ್ಮ ತಾಯಿ ವ್ಯಾಪಾರ ಮಾಡ್ತಾರೆ. ನೀವು ಮಳಿಗೆ ಹಾಕಿದ್ರಾ? ನಿಮಗೂ ಅಲಾಟ್ ಆಗಿದೆಯಾ? ಒಳ್ಳೇದಾಗಲಮ್ಮ, ಆಯ್ತಾ? ಓಪನಿಂಗ್ ದಿವಸ ಬಂದು ವಿಡಿಯೋ ಹಾಕ್ಕೊಡ್ತೀನಿ. ಒಳ್ಳೇದಾಗಲಿ. ಮಾಡಿದ್ದೀರಾ ಸರ್? ನಾವು ಇಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲರಿ ನಾವು ಕೈಯಿಂದ ರೆಡಿ ಮಾಡೋದು, ಅದು ಮತ್ತೆ ಹೂವಿನ ತೋರಣನೂ ರೆಡಿ ಮಾಡ್ತೀವಿ ನಾವು. ಮತ್ತೆ ನಮ್ದು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, ಕೂದಲು ಬೆಳೆಯೋದು, ಅದು ಉದ್ರ ಕೂದಲು ಆಯಿಲ್ ಕೊಡ್ತೀರಾ? ಆಯಿಲ್ ಕೊಡ್ತೀವಿ. ಅದು ನ್ಯಾಚುರಲ್ ಆಗಿರುತ್ತೆ ಅದು. ಓಕೆ.